ಚಿನ್ನ ಖರೀದಿ ಮಾಡಲೇಬೇಡಿ. ಪೆಟ್ರೋಲ್ ಡೀಸೆಲ್ ಹಾಕಿಸಬೇಡಿ. ದೇಶಕ್ಕೆ ಸಂಕಷ್ಟ ಕಾದಿದ್ಯಾ? ಮೋದಿ ಹೇಳಿಕೆಯ ಹಿಂದಿನ ಸೀಕ್ರೆಟ್. ವರ್ಷಕ್ಕೆ 600 ರಿಂದ 800 ಟನ್ ಚಿನ್ನ ಆಮದು ಮಾಡುವ ಭಾರತ. ಮೋದಿ ಮಾಸ್ಟರ್ ಮೈಂಡ್ ಲೆಕ್ಕಾಚಾರ. ಎಚ್ಚರ ತಪ್ಪದೆ ಅಪಾಯ. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಚಿನ್ನವನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಅನ್ನ ನೀವು ಹಾಕಿಸ್ಲೇಬೇಡಿ, ಜೀವನ ಮಾತ್ರ ನಡೆಸಿ. ನೀವು ಪ್ರಧಾನಿ ನರೇಂದ್ರ ಮೋದಿಯವರ ರಿಕ್ವೆಸ್ಟ್ ಇದೆಯಲ್ಲ, ಅದು ಯಾವುದನ್ನ ಇಂಡಿಕೇಟ್ ಮಾಡ್ತಾ ಇದೆ? ಭಾರತೀಯರಿಗೆ ಚಿನ್ನ ಅಂತ ಅಂದ್ರೆ ಅದೊಂದು ಲೋಹ ಅಂತ ಅಷ್ಟೇ ಅಲ್ಲ, ಅದೊಂದು ಭಾವನೆ. ಮದುವೆ, ಹಬ್ಬ ಹರಿದಿನ, ಯಾವುದೇ ಕಾರ್ಯ ಇರಲಿ, ಚಿನ್ನ ಅವರಿಗೆ ಇರಲೇಬೇಕು. ಹೀಗಿದ್ದಂತಹ ಸಂದರ್ಭದಲ್ಲಿ ಮೋದಿ ಹೇಳ್ತಾ ಇದ್ದಾರೆ, ನೀವು ಚಿನ್ನವನ್ನ ಖರೀದಿ ಮಾಡಲೇಬೇಡಿ ಅಂತ. ಏನಾಗ್ತಾ ಇದೆ ಹಾಗಾದ್ರೆ ನಮ್ಮ ದೇಶದಲ್ಲಿ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಹಿಂದೆಂದೂ ಕಾಣದ ಮಟ್ಟಕ್ಕೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 15,300ರ ಗಡಿ ದಾಟಿದೆ. ಇನ್ನು ಈ ಬೆಲೆ ಏರಿಕೆಯಿಂದ ಆಭರಣ ಪ್ರಿಯರು ಸಹ ಕಂಗಾಲಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ದೇಶದ ಆರ್ಥಿಕ ಹಿತದೃಷ್ಟಿಯಿಂದ ಚಿನ್ನವನ್ನ ನೀವು ಖರೀದಿ ಮಾಡಬೇಡಿ. ವೆಸ್ಟರ್ನ್ ಏಷ್ಯಾದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಅಂದ್ರೆ ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದ ಭೀತಿ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನ ಬೀರಿದೆ. ಇದರಿಂದಾಗಿ ಭಾರತದ ವಿದೇಶಿ ವಿನಿಮಯದ ಮೇಲೆ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರು ಚಿನ್ನ ಖರೀದಿಯನ್ನ ನಿಲ್ಲಿಸಿದ್ರೆ ನಮ್ಮ ದೇಶಕ್ಕೆ ಏನ್ ಲಾಭ ಅಂತ ನಾವಿಲ್ಲಿ ನೋಡೋದಾದ್ರೆ, ಭಾರತವು ವಿಶ್ವದ ಅತಿ ದೊಡ್ಡ ಚಿನ್ನದ ಇಂಪೋರ್ಟ್ ರಾಷ್ಟ್ರ. ನಮ್ಮ ಭಾರತೀಯರು ವರ್ಷಕ್ಕೆ ಸುಮಾರು 600 ರಿಂದ 800 ಟನ್ ಚಿನ್ನವನ್ನ ಖರೀದಿ ಮಾಡ್ತಾರೆ. 2025ರಲ್ಲಿ ಅಂದ್ರೆ ಕಳೆದ ವರ್ಷ ಇದು 710 ಟನ್ಗಳಷ್ಟು ಇತ್ತು. ಇನ್ನು ಈ ವರ್ಷ ಅಂದ್ರೆ 2026ರ ಮೊದಲ ಕ್ವಾರ್ಟರ್ನಲ್ಲೇ 151 ಟನ್ ಅನ್ನ ತಲುಪಿದೆ ಅಂದ್ರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಜನ ಒಂದು ವರ್ಷ ಚಿನ್ನ ಖರೀದಿಯನ್ನ ನಿಲ್ಲಿಸಿದ್ರೆ ಆಗುವಂತಹ ಬದಲಾವಣೆ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ವಿದೇಶಿ ವಿನಿಮಯ ಉಳಿತಾಯ ಆಗತ್ತೆ. ಚಿನ್ನ ಇಂಪೋರ್ಟ್ ಮಾಡುವಾಗ ಭಾರತ ಹೆಚ್ಚು ಡಾಲರ್ ಅನ್ನ ಖರ್ಚು ಮಾಡುತ್ತೆ. ಈ ಖರೀದಿ ನಿಂತರೆ ಈ ಡಾಲರ್ನಷ್ಟು ಹಣ ನಮ್ಮ ದೇಶದಲ್ಲೇ ಉಳಿತಾಯ ಆಗುತ್ತೆ. ರೂಪಾಯಿಯ ಮೌಲ್ಯ ಹೆಚ್ಚಳ ಆಗ್ತಾ ಹೋಗುತ್ತೆ. ಡಾಲರ್ ಮೇಲಿನ ಅವಲಂಬನೆ ಸಹ ಕಡಿಮೆ ಆಗುತ್ತೆ. ಇನ್ನು ಆ ಹಣವನ್ನ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳಬಹುದು. ನಮ್ಮ ದೇಶದ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ನಡುವಿನ ಡಿಫರೆನ್ಸ್ ಕಡಿಮೆ ಆಗುತ್ತೆ. ಎಕನಾಮಿಕಲ್ ಸಿಸ್ಟಮ್ ಸ್ಟೇಬಲ್ ಆಗಿರುತ್ತೆ. ಇವಿಷ್ಟನ್ನ ಗಮನದಲ್ಲಿ ಇಟ್ಕೊಂಡು ನರೇಂದ್ರ ಮೋದಿ ಅವರು ಆ ರೀತಿ ಹೇಳಿರಬಹುದು. ಆದ್ರೆ ಪೆಟ್ರೋಲ್ ಅನ್ನ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿರೋದು ಪ್ರಾಕ್ಟಿಕಲಿ ಎಷ್ಟು ಸರಿ? ಯಾರು ಅನವಶ್ಯಕ ಓಡಾಟ ಅಂತ ಹೇಳಿ ಮಾಡೋದಿಲ್ಲ.
ಜನರು ಓಡಾಡೋದಕ್ಕೆ ಅಂತ ಅಂದರೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಮೋದಿಯವರ ಈ ಹೇಳಿಕೆಯ ಮುಂದೆ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಸುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿದೆ. ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.